ನಮಸ್ತೆ, ನಾನು ಡಾಕ್ಟರ್ ಮಂಜುಳಾ ಅಂತ ಬ್ಯಾಂಗ್ಳೂರ್ ಕೋರ್ಮಂಗ್ಲಲ್ಲಿರೋ ಅಂಶ್ ಐ ವಿ ಎಫ್ ಹಾಸ್ಪಿಟ್ಲಲ್ಲಿ ಸೀನಿಯರ್ ಐ ವಿ ಎಫ್ ಸ್ಪೆಷಲಿಸ್ಟ್. ನಮ್ಮ ಹತ್ರ 21 ಇಯರ್ಸಿಂದ 50 ಇಯರ್ಸ್ ತನಕ ಇರೋ ಫೀಮೇಲ್ಸ್ ಮತ್ತು 21 ಇಯರ್ಸಿಂದ 55 ಇಯರ್ಸ್ ಇರೋ ಮೆನ್ ಬಂದ್ಬಿಟ್ಟು ಟ್ರೀಟ್ಮೆಂಟ್ ತೊಗೊಳ್ತಾರೆ. ಎಲ್ಲ ಸತಿ ನಾನು ಎಕ್ಸಾಮಿನ್ ಮಾಡಬೇಕಾದ್ರೆ ನಾನು ನೋಡೋದು ಎಲ್ಲರಲ್ಲೂ ಕಾಮನ್ ಒಂದು ಪ್ರಾಬ್ಲಮ್, ಹೆಲ್ದಿ ಲೈಫ್ ಸ್ಟೈಲ್ ಮೇಂಟೈನ್ ಮಾಡೋಕ್ಕಾಗ್ತಾಯಿಲ್ಲ. ಅದರಿಂದ ಹಲವಾರು ರೋಗಗಳಿಗೆ ಕಾರಣ ಚಿಕ್ಕ ವಯಸ್ಸಿಂದ ಅದು ರಿಫ್ಲೆಕ್ಟ್ ಆಗಿ ನಮಗೆ ರಿಪ್ರೊಡಕ್ಟಿವ್ ಏಜ್ ಗ್ರೂಪಲ್ಲಿ ಪ್ರೆಸೆಂಟ್ ಆಗ್ತಾಯಿದೆ. ಕೆಲವ್ರು ಹೇಳ್ತಾರೆ ನಾವು ಕರೆಕ್ಟಾಗಿ ಅಡುಗೆ ಮನೆಯಲ್ಲೇ ಮಾಡ್ಕೊಂಡು ಊಟ ಮಾಡ್ತೀವಿ, ಕರೆಕ್ಟಾಗಿ ಎಕ್ಸಸೈಸ್ ಹೋಗ್ತೀವಿ, ಡಯಟ್ ಅಂದರೆ ಇದೆಲ್ಲ ಪ್ರಾಬ್ಲಮ್ಸ್ ಏನು ಬಂತು ನಮ್ಗೆ ಗೊತ್ತಿಲ್ಲ ಅಂತ. ನಾವು ನೋಡೋ ಎಲ್ಲ ಪೇಷಂಟ್ಸ್ ಅಲ್ಲಿ ಕಾಮನೆಸ್ಟ್ ಪ್ರಾಬ್ಲಮ್ ದಿಸ್ ಇಸ್ ಮೇಂಟೈನಿಂಗ್ ಎ ಹೆಲ್ದಿ ಲೈಫ್ ಸ್ಟೈಲ್. ಅದಕ್ಕೆ ಫೌಂಡೇಶನ್ ನಮ್ಮ ಚಿಕ್ಕ ವಯಸ್ಸಿಂದನೇ ಮಾಡ್ಕೋಬೇಕು. ನಮ್ಮ ಪೇರೆಂಟ್ಸ್ ಮಕ್ಕಳಿಗೆ ಮಕ್ಕಳಿದ್ದಾಗ ಅವ್ರ ಪೇರೆಂಟ್ಸ್ ಅವ್ರು ಕಲ್ಟಿವೇಟ್ ಮಾಡಬೇಕಾಗಿತ್ತು. ಜೊತೆಗೆ ಇವ್ರ ಪೇರೆಂಟ್ಸ್ ಆದಾಗ ಅವರು ಬರೋ ಮಕ್ಕಳಿಗೂ ಕೂಡ ಅವ್ರು ಇಂಪ್ಲಿಮೆಂಟ್ ಮಾಡಿದ್ರೆ ನಾವು ಒಂದು ಬೆಟರ್ ಸೊಸೈಟಿ ಪ್ರಿವೆಂಟ್ ಮಾಡ್ಬೋದು. ಫುಲ್ ರಿವರ್ಸ್ ಮಾಡೋಕ್ಕಾಗಿಲ್ಲ ಅಂದ್ರೂ ಈ ಇನ್ಫರ್ಟಿಲಿಟಿ ರ್ಯಾಪಿಡ್ ರೇಟಲ್ಲಿ ಇನ್ಕ್ರೀಸ್ ಆಗ್ತದೆ, ಅದನ್ನು ನಾವು ಸ್ವಲ್ಪ ನಿಯಂತ್ರಣ ಮಾಡ್ಬೋದು. ಇಡೀ ಪ್ರಪಂಚನೇ, ಇಡೀ ನಮ್ಮ ಸಮಾಜನೇ ಬದಲಾಗಿದೆ ಫುಡ್ ಹ್ಯಾಬಿಟ್ಸಲ್ಲಿ ಬಿಕಾಸ್ ಆಫ್ ಇಂಟರ್ಮಿಂಗ್ಲಿಂಗ್ ಆ್ಯಂಡ್ ಅರ್ಬನೈಸೇಷನ್. ನಾವೊಬ್ಬರು ಮಾಡೋದ್ರಿಂದ ಏನಾಗುತ್ತೆ ಅಂತಲ್ಲ, ನಾವೊಬ್ಬರು ಇದನ್ನೆಲ್ಲ ತಿಳ್ಕೊಂಡು ಮೋಟಿವೇಟ್ ಆಗಿ ಮಾಡಿದಾಗ ನಿಮ್ಮಲ್ಲಿರೋ ಬದಲಾವಣೆಗಳ ಪಾಸಿಟಿವ್ ಥಿಂಗ್ಸ್ ನೋಡಿ ಇನ್ನೊಬ್ಬರಿಂದ ಫ್ಯಾಮಿಲಿ ಮೆಂಬರ್ ಬದಲಾಗ್ಬೋದು, ಅವ್ರು ನೋಡಿ ಅವ್ರ ಕೊಲೀಗ್ ಬದಲಾಗ್ಬೋದು, ನೇಬರ್ಸ್ ಬದಲಾಗ್ಬೋದು. ಹಾಗೆ ಸಮಾಜದಲ್ಲಿ ಒಂದು ಚಿಕ್ಕ ಸ್ಟೆಪ್ ನಾವು ಸ್ಟಾರ್ಟ್ ಮಾಡ್ಕೋಬೋದು. ಮಾಡ್ತಾ ಇರೋ ಈ ಹೆಲ್ತ್ ಸೀರೀಸ್ ಶೃಂಖಲೆ ವೀಡಿಯೋಸ್ ಎಲ್ಲ ಏಜ್ ಗ್ರೂಪ್ ಅಪ್ಲಿಕಬಲ್. ನೀವು ಟೀನೇಜರ್, ಸ್ಕೂಲ್ಗೆ ಹೋಗೋ ಮಕ್ಕಳಿರಲಿ, ಎಸ್ಪೆಷಲಿ ಅಡಲ್ಟ್ಸಲ್ಲಿ ಯಾವಾಗ ಪ್ಯೂಬರ್ಟಲ್ ಚೇಂಜಸ್ ಬಂದಿದೆಯೋ ಅಲ್ಲಿಂದನೇ ಇಂಪ್ಲಿಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಬಿಕಾಸ್ ಆವಾಗ ನಿಮ್ಮ ಡಿಸಿಷನ್ಸ್ ತೊಗೊಳೋದಕ್ಕೆ ನಿಮಗೆ ಬುದ್ಧಿ ಬಂದಿರುತ್ತೆ. ರಿಪ್ರೊಡಕ್ಟಿವ್ ಏಜ್ ಗ್ರೂಪ್ ಇರ್ಬೋದು, ಮೆನೋಪಾಸ್ ಏಜ್ ಗ್ರೂಪ್ ಇರ್ಬೋದು. ಮೆನೋಪಾಸ್ ಅಂದರೆ 45 ಇಯರ್ಸ್ ಆದಮೇಲೆ 50 ಇಯರ್ಸ್ ಆದಮೇಲೆ ಮುಟ್ಟು ನಿಂತಿರೋದು ಓಲ್ಡ್ ಏಜ್ ಅಲ್ಲಿರ್ಬೋದು. ಹುಡುಗರೇ ಇರ್ಬೋದು, ಹುಡುಗಿರೇ ಇರ್ಬೋದು, ಪುರುಷರೇ ಇರ್ಬೋದು, ಸ್ತ್ರೀಯರೇ ಇರ್ಬೋದು. ಸೊ ಎಲ್ಲ ಏಜ್ ಗ್ರೂಪ್, ಯಾವುದೇ ಜೆಂಡರ್ ಇದನ್ನು ಫಾಲೋ ಮಾಡ್ಬೋದು. ಇದು ವರ್ಕಿಂಗ್ ಪೀಪಲ್ ಅಂತಲ್ಲ, ಮನೇಲಿರೋರು ಅಂತಲ್ಲ, ಯಾವುದೇ ನಿಮ್ಮದು ಜೀವನ ಶೈಲಿ ಇರಲಿ, ಯಾವುದೇ ಘಟ್ಟದಲ್ಲಿರಲಿ ನಿಮ್ಮ ಲೈಫ್, ಎಲ್ಲರೂ ಈಸಿಯಾಗಿ ಇದನ್ನು ಫಾಲೋ ಮಾಡುವಂಥದ್ದು. ಪೇಷಂಟ್ಲಿ ಇದನ್ನು ಎಲ್ಲ ವೀಡಿಯೋ ಸೀರೀಸ್ ನೀವು ನೋಡಿ ಅದನ್ನು ಅರ್ಥ ಮಾಡಿಕೊಂಡು ಇಂಪ್ಲಿಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ವಿತ್ ಅ ಸ್ಮಾಲ್ ಸ್ಟೆಪ್. ನಿಮ್ಗೆ ಹೇಗಾಗುತ್ತಾ ಅದು ಡೆಫಿನೆಟ್ಲಿ ಯು ವಿಲ್ ಸಿ ಚೇಂಜಸ್.